ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾದ ನಂತರ ತನ್ನ ಹಕ್ಕನ್ನು ಚಲಾಯಿಸಿದ ನಂತರ ಸಚಿವ ಡಿ.ಕೆ. ಶಿವಕುಮಾರ್ ಅವರ ಜೊತೆಗೆ ನಮ್ಮ ಪ್ರತಿನಿಧಿ ಪ್ರಶಾಂತ್ ಅವರು ಮಾತನಾಡಿಸಿದ್ದಾರೆ. ಆ ಸಂದರ್ಭದಲ್ಲಿ ಏನು ಹೇಳಿದ್ದಾರೆ ನೋಡೋಣ. ಸಚಿವ ಡಿ.ಕೆ. ಶಿವಕುಮಾರ್ ತಮ್ಮ ಸ್ವಗ್ರಾಮ ದೊಡ್ಡಾಲಹಳ್ಳಿಯಲ್ಲಿ ಇವತ್ತು ಮತದಾನ ಮಾಡಿದ್ದಾರೆ. ನಮ್ಮ ಜೊತೆ ಮಾತಾಡಕ್ಕೆ ಅವರೇ ಇದ್ದಾರೆ. ಸರ್, ಮೊದಲನೇದಾಗಿ ಇವತ್ತು ತಮ್ಮ ಸ್ವಕ್ಷೇತ್ರದಲ್ಲಿ ತಮ್ಮ ಸ್ವಗ್ರಾಮದಲ್ಲಿ ಮತದಾನ ಮಾಡಿದ್ದಾರೆ. ಮೊದಲನೇದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ನನ್ನ ಕ್ಷೇತ್ರ ಅಲ್ಲ, ನಾನು ಹುಟ್ಟೂರು, ನಾ ಸಾಯೋರು, ನನ್ನ ಹೆಣ ಊರವರಿದು. ಸರ್, ಈಗ ತಮ್ಮ ಸಹೋದರ ಇಲ್ಲಿ ಬೆಂಗಳೂರು ಗ್ರಾಮಾಂತರದಲ್ಲಿ ಸ್ಪರ್ಧಿಸಿರುವಂಥದ್ದು, ತಮ್ಮ ಈಗಾಗಲೇ ಸಾಕಷ್ಟು ಪ್ರಚಾರ ಮಾಡಿದ್ದಾರೆ, ತಾವು ಕೂಡ ಪ್ರಚಾರ ಮಾಡಿರುವಂಥದ್ದು, ತಮ್ಮನ ಸ್ಪರ್ಧೆ ಬಗ್ಗೆ ಅವ್ರು ಯಾವ ರೀತಿ ಗೆಲುವು ಸಾಧಿಸ್ತಾರೆ, ಈ ವಿಚಾರ ಬಗ್ಗೆ ಏನು ಹೇಳ್ತೀರಿ? ನಾನೇನು ಇಲ್ಲಿ ಬಂದು ಪ್ರಚಾರಕ್ಕೆ ಬರಲಿಲ್ಲ, ಎಲ್ಲ ನಮ್ಮ ಜನನೇ ಪ್ರಚಾರ ಮಾಡ್ಕೊಂಡಿದ್ದಾರೆ. ನಾನೆಲ್ಲ ಹೊರಗಡೆ ಎಲ್ಲ ಪ್ರಚಾರ ಮಾಡ್ಕೊಂಡು ಬಂದಿದ್ದೇನೆ. ಬಹುಶಃ ನಮ್ಮ ಜನ ನಮ್ಮ ಮೇಲೆ ವಿಶ್ವಾಸ ಇಟ್ಟು ಮೈತ್ರಿಯ ಜಾತ್ಯತೀತ ಜನತಾದಳ ಮತ್ತು ಕಾಂಗ್ರೆಸ್ ಒಟ್ಟಿಗೆ ಸೇರಿ ಒಂದು ದಾಖಲೆ ಮತವನ್ನು ಕೊಡ್ತಾರೆ ಅನ್ನೋ ಒಂದು ನಂಬಿಕೆ ನಮ್ಮ ಮೇಲಿದೆ. ಸರ್, ಯಾವ ಆಧಾರದ ಮೇಲೆ ಈ ಒಂದು ಗ್ರಾಮಾಂತರ ಕ್ಷೇತ್ರದಲ್ಲಿ ತಮ್ಮನನ್ನ ಕೈ ಹಿಡಿತಾರೆ ಅನ್ನುವಂಥದ್ದು ಭರವಸೆ ತಮಗೆ? ನೋಡಿ, ನಾವು ನಡೆದಂಥ ರೀತಿ, ಒಟ್ಟಿಗೆ ತೆಗೆದುಕೊಂಡಂಥ ರೀತಿ, ಮಾಡಿರೋ ಕೆಲಸಕ್ಕೆ ಶುದ್ಧವಾದಂಥ ರಾಜಕಾರಣ ಮಾಡಿದ್ದೇವೆ. ಆ ಶುದ್ಧವಾದಂಥ ರಾಜಕಾರಣಕ್ಕೆ ನಮ್ಮ ಜನ ಭಾಳ ಉಪಕಾರ ಸ್ಮರಣೆ ಇಟ್ಕೊಂಡಿದ್ದಾರೆ. ಪ್ರತಿ ಹಂತದಲ್ಲೂ ಕೂಡ ಒಂದೊಂದು ಅವರ ಕಣ್ಣು ಕಾಣಂಥ ಕಾಮಗಾರಿಗಳನ್ನು, ಅಭಿವೃದ್ಧಿ ಕೆಲಸವನ್ನು ನಾವು ಮಾಡಿದ್ದೇವೆ. ಜನ ಅದಕ್ಕೆ ಗುರುತಿಸ್ತಾರೆ. ಪಕ್ಕದ ಕ್ಷೇತ್ರ ಮಂಡ್ಯದಲ್ಲಿ ಸಾಕಷ್ಟು ಜಿದ್ದ ತಾವು ಕೂಡ ಒಂದ್ಸರಿ ಪ್ರಚಾರಕ್ಕೆ ಕೂಡ ಹೋಗಿದ್ರಿ. ಆ ಕ್ಷೇತ್ರದ ಬಗ್ಗೆ ಏನು ಹೇಳ್ತೀರಿ? ತಮ್ಮ ಮೈತ್ರಿ ಅಭ್ಯರ್ಥಿ ಗೆಲ್ತಾರ? ಸಾಕಷ್ಟು ಈಗ ನಿನ್ನೆ ನಡೆದಂಥ ಸಮಾವೇಶದಲ್ಲಿ ಕೂಡ ತಮ್ಮ ವಿರುದ್ಧ ಕೂಡ ಪಕ್ಷೇತರ ಅಭ್ಯರ್ಥಿ ಇಂಡೈರೆಕ್ಟ್ ಆಗಿ ಆರೋಪವನ್ನ ಮಾಡಿದಂಥದ್ದು. ಇಂಡೈರೆಕ್ಟ್ ಆರು ಮಾಡಲಿ, ಡೈರೆಕ್ಟ್ ಆರು ಮಾಡಲಿ, ರಾಜಕೀಯದಲ್ಲಿ ಅವೆಲ್ಲ ಸರ್ವೇ ಸಾಮಾನ್ಯ. ನಮ್ಮ ಅಭ್ಯರ್ಥಿ ಯುವಕ ಇದ್ದಾನೆ, ವಿದ್ಯಾವಂತ ಇದ್ದಾನೆ, ಬುದ್ಧಿವಂತ ಇದ್ದಾನೆ, ಪ್ರಜ್ಞಾವಂತ ಇದ್ದಾನೆ. ಖಂಡಿತ ನಮ್ಮ ಅಭ್ಯರ್ಥಿ ಒಳ್ಳೆ ಅಂತರದಿಂದ ಗೆಲ್ತಾರೆ. ಈಗ 22 ಕ್ಷೇತ್ರಗಳಲ್ಲಿ ನಾವು ಗೆಲುವು ಸಾಧಿಸ್ತೀವಿ. ಆ ನಂತರ ಈ ಚುನಾವಣೆ ನಡೆದ ಫಲಿತಾಂಶ ಬಂದ ನಂತರ ಈ ಮೈತ್ರಿ ಸರ್ಕಾರ ಉಳುತ್ತೆ ಅನ್ನೋಂಥದ್ದು ಬಿಜೆಪಿ ಹೇಳ್ತಾ ಇರುವಂಥದ್ದು. ಆಯ್ತು, ಭವಿಷ್ಯ ಹೇಳಕ್ಕೆ ಅಂಗಡಿ ಮಾಡ್ಕೊಂಡಿರ್ಲಿ. ನಾನು ಯಾವ ಟೈಮ್ ಸಿಕ್ಕದಾಗ ನನಗೂ ಹೇಳಿ, ನಾನು ಭವಿಷ್ಯ ಕೇಳಕ್ಕೆ ಹೋಗ್ತೀನಿ. ಈಗ ಸರ್, ಈಗ ಮೊದಲನೇ ಅಂತ ರಾಜ್ಯದಲ್ಲಿ ಮೊದಲನೇ ಅಂತ ಮುಗಿತಾ ಇದೆ. ಈಗ ಎರಡನೇ ಹಂತಕ್ಕೆ ತಾವು ಎಲ್ಲೆಲ್ಲಿ ಪ್ರಚಾರಕ್ಕೆ ಹೋಗ್ತೀವಿ? ಬಹಳ ಪ್ರಮುಖವಾಗಿ ಶಿವಮೊಗ್ಗವನ್ನ ತಾವು ಟಾರ್ಗೆಟ್ ಮಾಡಿರುವಂತ, ಅಲ್ಲಿಗಾಗಲೇ ಪ್ರಚಾರವನ್ನು ಮಾಡಿದಿರಿ. ಮತ್ತೆ ಈಗ ಹೋಗ್ತೀರಾ ಅಲ್ಲಿ ಪ್ರಚಾರಕ್ಕೆ? ಬೇರೆ ಯಾವ ಕ್ಷೇತ್ರಗಳಿಗೆ ಹೋಗ್ತಾ ಇದ್ರಿ? ಖಂಡಿತ ಶಿವಮೊಗ್ಗ ಹೋಗ್ಬೇಕು, ಬಳ್ಳಾರಿ ಹೋಗ್ಬೇಕು, ಬೇರೆ ಉತ್ತರ ಕರ್ನಾಟಕದ ಪಾರ್ಟಿ ಎಲ್ಲೆಲ್ಲಿ ಹೇಳ್ತಾರೆ ಅಲ್ಲಿ ಎಲ್ಲ ಹೋಗ್ಬೇಕು. ತಮ್ಮ ನಿರೀಕ್ಷೆ ಏನು ಅಂದ್ರೆ ಈ ಬಾರಿ ಕರ್ನಾಟಕದ ಎಷ್ಟು ಕ್ಷೇತ್ರಗಳ ಗೆಲುವು ಸಾಧಿಸ್ತೀರಿ? ಏನಿಲ್ಲ, ಸಿಂಗಲ್ ಡಿಜಿಟ್ಗೆ ಬಿಜೆಪಿಯನ್ನ ನಿಲ್ಲಿಸ್ತೀವಿ. ಸಿಂಗಲ್ ಡಿಜಿಟ್ ಅಲ್ಲಿ ನಿಲ್ಲಿಸಿ ಮಿಕ್ಕಿದೆಲ್ಲ ಸೀಟು ನಮ್ಮಿಬ್ಬರದು. ಸರ್, ಮೋದಿ ಅಲೆ ಸಾಕಷ್ಟು ಇಲ್ಲಿ ವರ್ಕ್ ಮಾಡ್ತಾ ಇದೆ. ಆ ಒಂದು ಅಲೆಯನ್ನ ತಾವೆಲ್ಲ ಎದುರಿಸ್ತಾರ? ಇದು ನಿಮ್ಗೆ ಈ ಒಂದು ಎಲೆಕ್ಷನ್ ಅಲ್ಲಿ ಅದು ಸಾಧ್ಯವಾಗುತ್ತಾ ಅಂತ? ಇಲ್ಲೇನೋ ಕಾಣ್ತಾ ಇದೆ, ಮೋದಿ ಅಲೆ ಎಲ್ಲರೂ ಒಬ್ಬ ಇಲ್ಲಿಷ್ಟು ಜನ ಹುಡುಗರುಗಳೆಲ್ಲ ನಿಂತವರಲ್ಲ ಹೊರಗಡೆ, ಏಜೆಂಟೇ ಇಲ್ವಲ್ರಿ ಇಲ್ಲಿ. ಇಡೀ ಕ್ಷೇತ್ರದಲ್ಲಿ ಎಲ್ಲಿ ಏಜೆಂಟೇ ಇಲ್ಲ. ಎಲ್ಲಿದೆ ಮೋದಿ ಅಲೆ? ಅಟ್ಲೀಸ್ಟ್ ಆ ಹುಡುಗರುಗಳೆಲ್ಲ ಮೋದಿ ಅಂತ ಹೇಳೋರು ಬಂದು ಇಲ್ಲಿ ನಿಂತ್ಕೋಬೇಕಲ್ಲ. ಮೋದಿನೂ ಇಲ್ಲ, ಕ್ಯಾಂಡಿಡೇಟ್ ಇಲ್ಲ. ಗೆದ್ದಿದ್ರೆ ಗಂಡಸುಗಳೆಲ್ಲ ಇಲ್ಲಿ ನಿಂತ್ಕೋತಿರೋರು. ಗಂಡಸರೆಲ್ಲ ಶಸ್ತ್ರನ ಕೆಳಗಡೆ ಇಟ್ಟುಬಿಟ್ಟು ಬೇರೆಯವ್ರನ್ನ ಮುಂದಕ್ಕೆ ಬಿಟ್ಟಿದ್ದಾರೆ. ಇದಿಷ್ಟು ಕೂಡ ಸಚಿವ ಡಿ.ಕೆ. ಶಿವಕುಮಾರ್ ಅವರ ಮಾತು.